ಏನಿದ ಜಾರು ಏನು ಬೆಳ್ಳುಳ್ಳಿ ಹೊಲದಾಗ ಅಲ್ಲಿ ಕಲ್ಸೋದು ಏನು ಮಾಡ್ತೈತಿ ಇಲ್ಲಿಂತ್ರ ಎಲ್ಲ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದರೆ ಯುಗಾದಿ ಹಿಂದಿನ ದಿನ ಹಿಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೈಲಿ ಇವಾಗ ಚಕ್ಕೆ ತಿನ್ನೋದು ಮತ್ತು ಶೇಂಗಾ ಉಂಡೆ ತಿನ್ನೋದು ಇದೆಲ್ಲ ಇದ್ದೇ ಇರುತ್ತೆ. ಸೊ ಮನೆಯಿಂದ ಒಂದು ಸ್ವಲ್ಪ ಜಾಗ ಖಾಲಿ ಇತ್ತು. ಸೊ ಅಲ್ಲಿ ಕಬ್ಬಿನ ಬೀಜ ಹಚ್ಕೋಬೇಕಂತೇಳಿ ಅಣ್ಣ ಹೋಗಿ ಬೀಜ ತೊಗೊಂಬಂದ, ಕಬ್ಬಿನ ಬೀಜ. ಸೊ 1 ಕ್ವಿಂಟಲ್ ಬೀಜ ತೊಗೊಂಬಂದರು. ಸೊ ಅದನ್ನು ಏನು ಮಾಡ್ತಾರೆ ಅಂದರೆ ಎಲ್ಲ ಸಣ್ಣ ಸಣ್ಣ ಗಣಿಕೆ ಮಾಡಿಕೊಂಡು ಆಮೇಲೆ ಅದೆಲ್ಲ ಇದು ಮಾಡಿಕೊಂಡು ತರು ಮಾಡಿಕೊಂಡು ಆಮೇಲೆ ಕಬ್ಬಾನ ಬೇರೆ ಕಡೆ ಹೊಲದಲ್ಲಿ ಎಲ್ಲಿ ಜಾಗ ಇರುತ್ತಲ್ಲ ಸೊ ಅಲ್ಲಿ ಹಚ್ತಾರೆ. ಸೊ ಇವಾಗ ಅಡ್ವಾನ್ಸನ್ನು ಬೀಜ ಮಾಡ್ಕೋಬೇಕಂತೇಳಿ ಜೂನ್ಕಂದರೆ ಹಚ್ಕೊಳ್ತಾರಲ್ಲ, ಸೊ ಅವಾಗನೇ ಹಚ್ಕೊಳ್ಳೋಕ್ಕೆ ಇವಾಗನೇ ಬೀಜ ಮಾಡ್ಕೋಬೇಕು. ಸೊ ಅದರಲ್ಲಿಂದೇ ಒಂದು ಸ್ವಲ್ಪ ಕಬ್ಬ ಕಡಿದು ಮತ್ತು ನಂಗೆ ಸೌರು ತಂದು ಕೊಟ್ಟರು ನಮ್ಮ ಪಾಪ. ಯಾಕಂದರೆ ಡೈಲಿ ಕ್ಯಾಲ್ಸಿಯಂ ಹೆಚ್ಚಾಗುತ್ತಲ್ಲ, ಸೊ ಈ ಟೈಮ್ದಲ್ಲಿ ಕಬ್ಬ ತಿನ್ನಬೇಕು. ಸೊ ಡೈಲಿ 3 ಗಂಟೆ ಆದರೂ ಕಬ್ಬ ತಿಂತೀನಿ ನಾನು, ಹೊಲದಲ್ಲಿ ತೊಗೊಂಬಂದಿರ್ತಾರೆ. ಆಮೇಲೆ ಇದು ಬಂದುಬಿಟ್ಟು ಬಯೋಗ್ಯಾಸು. ನಮ್ಮ ಮನೆಯಲ್ಲಿ ಸಿಲಿಂಡ್ರೂ ಇದೆ ಮತ್ತು ಬಯೋಗ್ಯಾಸೂ ಇದೆ. ಸಿಲಿಂಡ್ರು ಖಾಲಿ ಆದರೆ ಬಯೋಗ್ಯಾಸ್ ಮೇಲೆ ನಡೆಯುತ್ತೆ, ಬಯೋಗ್ಯಾಸ್ ಖಾಲಿ ಆದರೆ ಸಿಲಿಂಡ್ರ್ ಮೇಲೆ ನಡೆಯುತ್ತೆ. ಸೊ ಗ್ಯಾಸ್ ಇಲ್ಲ ಅಂದ್ರೂ ಈ ಬಯೋಗ್ಯಾಸು ಕಂಟಿನ್ಯೂ ಆಗಿ ಬರುತ್ತೆ. ಮೊದಲು ಬಯೋಗ್ಯಾಸ್ ಯೂಸ್ ಮಾಡ್ತೀವಿ, ಅದು ಖಾಲಿ ಆಗ್ತಾ ಬಂತು ಅಂದರೆ ಸಿಲಿಂಡ್ರ್ ಯೂಸ್ ಮಾಡ್ತೀವಿ. ಜಾಸ್ತಿ ಸಿಲಿಂಡ್ರೇನು ಯೂಸ್ ಮಾಡೋದಿಲ್ಲ, ಜಾಸ್ತಿ ಯೂಸ್ ಮಾಡೋದೇ ಈ ಬಯೋಗ್ಯಾಸ್ ಯೂಸ್ ಮಾಡ್ತೀವಿ. ಡೈಲಿ 1 ಟೈಮ್ ಆದರೆ ಯಾವ್ದಾರು 1 ಟೈಮ್ ಇದಕ್ಕೆ ಸಗಣಿಯನ್ನು ಕಲಿಸ್ಬೇಕು, ಆಕಳ ಹಿಂಡಿ ಅಥವಾ ಎಮ್ಮೆ ಹಿಂಡಿ. ಸೊ ಇದನ್ನು ಕಲಸಿ ಇದನ್ನು ಮಾಡೋದ್ರಿಂದ ಬಯೋಗ್ಯಾಸ್ ಉತ್ಪತ್ತಿಯಾಗಿ ಅವು ಬ್ಯಾಕ್ಟೀರಿಯಾಗಳೆಲ್ಲ ಜಾಸ್ತಿಯಾಗಿ ಬಯೋಗ್ಯಾಸ್ ಉತ್ಪತ್ತಿಯಾಗಿ ಗ್ಯಾಸ್ ಒಳಗಡೆ ಬರುತ್ತೆ. ಸೊ ಇದು ಏನು ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮುಗಿದೋಯ್ತು. ಸೊ ಅದು ಇದನ್ನ ಗೋರ್ಮೆಂಟಿಂದನೇ ಹಾಕ್ಸಿದ್ದಾರೆ. ಸೊ ಇಲ್ಲಿ ನಮ್ಮಲ್ಲಿ ಬಾಗಲಕೋಟೆ ಡಿಸ್ಟಿಕ್ದಲ್ಲಿ ಸೊ ಎಲ್ಲರ ಮನೆಯಲ್ಲೂ ಇದ್ದಾವೆ ಇಂಥರ ಬಯೋಗ್ಯಾಸು, ಯಾರ ಮನೆಯಲ್ಲೂ ಇಲ್ಲ ಅನ್ನಲ್ಲ. ಸೊ ಅದರಲ್ಲೂ ಇಲ್ಲಿ ತೆರದಲ್ಲಿ ಬಂದುಬಿಟ್ರೆ ಯಾರಲ್ಲೂ ಇಲ್ಲ ಅನ್ನಂಗಿಲ್ಲ, ಪ್ರತಿಯೊಬ್ಬರು ಮನೆಯಲ್ಲೂ ಬಯೋಗ್ಯಾಸ್ ಇದ್ದೇ ಇದೆ. ಅಂದರೆ ಗ್ಯಾಸಿಂದ ಏನು ಪ್ರಾಬ್ಲಮ್ಮೇ ಬರೋಲ್ಲ ನಮ್ಮ ಇದರಲ್ಲಿ ಡಿಸ್ಟಿಕ್ದಲ್ಲಿ. ಆಲ್ಮೋಸ್ಟ್ ಎಲ್ಲ ಬಯೋಗ್ಯಾಸ್ ಮನೆಗೆ ಒಬ್ಬೊಬ್ಬರು ಮನೆಯಲ್ಲೆಲ್ಲ ಇದ್ದಾವೆ. ಆಲ್ಮೋಸ್ಟ್ ಎಲ್ಲ ಇದನ್ನೇ ಯೂಸ್ ಮಾಡ್ತಾರೆ ನಮ್ಮ ಸೈಡೆಲ್ಲ. ದನಗಳು ಯಾರು ಕಟ್ಟಿರ್ತಾರಲ್ಲ ಸೊ ಆಲ್ಮೋಸ್ಟ್ ಎಲ್ಲರೂ ಬಯೋಗ್ಯಾಸನ್ನು ಇಟ್ಕೊಂಡೇ ಇರ್ತಾರೆ. ಸೊ ಇದರಿಂದ ಗೊಬ್ಬರನೂ ಆಗುತ್ತೆ ಮತ್ತು ಈ ಕಡೆ ಗ್ಯಾಸೂ ಆಗುತ್ತೆ, ಮನೆಗೆ 2 2 in 1 ಆಗುತ್ತೆ ಅಂಥೇಳಿ ಆಲ್ಮೋಸ್ಟ್ ಎಲ್ಲರೂ ಇದನ್ನು ಯೂಸ್ ಮಾಡ್ತಾರೆ. ನೀವು ಬೇಕಂದ್ರೂ ಗೋರ್ಮೆಂಟಿಂದನೂ ಅರ್ಜಿ ಹಾಕಿಸಿ ಇದನ್ನ ಹಾಕ್ಸೋಬೋದು. ಇಲ್ಲ ಅಂದರೆ ನೀವು ಓನಾಗಿ ಮನೆಯಲ್ಲೇ ಕಟ್ಸೋಂದ್ರೂ ಈ ಥರ ಮಾಡಿಸ್ಕೋಬೋದು. ನಮ್ಮದು ಮೊದಲು ಹಳೆ ಮನೆ ಇತ್ತಲ್ಲ, ಸೊ ಅಲ್ಲಿ ಇದನ್ನು ನಾವು ಗೋರ್ಮೆಂಟಿಂದಲ್ಲ ಹಾಗೆ ಸ್ವಂತ ನಾವೇ ಕಟ್ಸ್ಕೊಂಡಿದ್ವಿ ಕುಣಿ ತೆಗೆದು. ಸೊ ಈ ಥರ ಇವಾಗ ಗೋರ್ಮೆಂಟಿಂದ ಸ್ಕೀಮ್ ಬಂದಿರೋದು, ಈ ಥರ ಪ್ಲಾಸ್ಟಿಕ್ ಹಾಕಿ ಈ ಥರ ಬಯೋಗ್ಯಾಸ್ ಉತ್ಪತ್ತಿ ಮಾಡೋದು ಈ ಥರ ಬಂದಿದೆ ಹೊಸ ಟೆಕ್ನಾಲಜಿ ಅಂತೇಳಿ. ಸೊ ನಾವು ಮೊದಲಾದರೆ ಅದನ್ನೆಲ್ಲ ಸಿಮೆಂಟ್ ಹಾಕಿ ಇದು ಮಾಡಿ ಒಂದು ಬಾವಿ ಥರ ಮಾಡ್ಕೊಂಡಿದ್ರು ಅವಾಗ ಹಳೆ ಮನೆ ಹತ್ರ. ಸೊ ಇವಾಗ ಈ ಥರ ಮಾಡ್ಕೊಂಡಿದ್ದಾರೆ. ಗ್ಯಾಸ್ ಯಾರ ಮನೆಯಲ್ಲಿ ಒಬ್ಬರ ಮನೆಯಲ್ಲಿ ಅಷ್ಟೇ ಇರ್ತಿತ್ತು, ಬಯೋಗ್ಯಾಸ್ ಎಲ್ಲರ ಮನೆಯಲ್ಲೂ ಇರ್ತಿತ್ತು. ಸೊ ಆವಾಗ ಎಲ್ಲರೂ ಬಯೋಗ್ಯಾಸನ್ನು ಕಟ್ಕೊಂಡಿರ್ತಿದ್ರು ಮನೆ ಮುಂದೆ. ಇವಾಗ ಎಲ್ಲರ ಮನೆಯಲ್ಲೂ ಬಯೋಗ್ಯಾಸು ಮತ್ತು ಗ್ಯಾಸು ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತವೆ. ಹೊಲದಲ್ಲಿ ಅಡ್ಡಾಡ್ತಾ ಇದ್ವಿ, ಮೊನ್ನೆ ಇದೇ ಜಾಗದಲ್ಲಿ ಎಲ್ಲ ಬೆಳ್ಳುಳ್ಳಿ ಹಾಕಿದ್ರಲ್ಲ, ಇದ್ರ ಪಕ್ಕದ ಹೊಲದಲ್ಲೇ ಇದನ್ನ ಗಜ್ರಿ ಬೀಜ ಹಾಕಿದ್ದಾರೆ. ಅಂದರೆ ನೆಕ್ಸ್ಟ್ ಸೀಸನ್ಗೆ ಬೀಜ ಬೇಕಲ್ಲ ಗಜ್ರಿ ಬೀಜ ಹಾಕೋಕ್ಕೆ. ಸೊ ಮನೆಯಲ್ಲೇ ಅದೇ ಬೀಜ ಮಾಡ್ಕೋದು, ನೆಕ್ಸ್ಟ್ ಒಂದು ಸೀಸನ್ ನೆಕ್ಸ್ಟ್ ಆದಮೇಲೆ ಅವನೇ ಬೀಜನ ಹೊಲಕ್ಕೆ ಹಾಕೋದು. ಈ ಥರ ಕಂಟಿನ್ಯೂ ಆಗಿ ನಡೆಯುತ್ತೆ ನಮ್ಮಲ್ಲಿ. ಸೊ ಬೆಳ್ಳುಳ್ಳಿ ಎಲ್ಲ ಇಲ್ಲೆಲ್ಲ ಹಡ್ಡಿದ್ರು. ಸೊ ಅದೆಲ್ಲ ಬೆಳ್ಳುಳ್ಳಿ ಅಲ್ಲೇ ಹೊಲದಲ್ಲೆಲ್ಲ ಉಳಿದಿತ್ತು. ಸೊ ನಾನು ನಮ್ಮ ಪಾಪ ಅವೆಲ್ಲ ಉಳ್ದಿದ್ದು ಬೆಳ್ಳುಳ್ಳಿ ಎಲ್ಲ ತೆಗಿತಾ ಇದ್ದೀವಿ. ಅವ ಎಷ್ಟೊಂದು ಬೆಳ್ಳುಳ್ಳಿ ಸಿಕ್ಕು ಅಂತ ಹೇಳ್ಬೋದು. ಅವು ಇಲ್ಲಾಂದ್ರೂ 1 ಕಿಲೋದಷ್ಟು ಬೆಳ್ಳುಳ್ಳಿ ಸಿಕ್ಕು ಹೊಲದಲ್ಲೆಲ್ಲ. ಸೊ ಅವನ್ನೆಲ್ಲ ಆರಿಸ್ಕೊಂಡು ಮನೆಗೆ ಹೋದ್ವಿ.
ಈವ್ನಿಂಗ್ ವಾಕ್ ಮಾಡ್ತಾ ಇದ್ದೆ, ಹಾಗೆ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಗಜರಿ ಬೀಜಗಳ ಮಧ್ಯೆ. ಅಂದರೆ ಈ ಗಜರಿ ಬೀಜ ಹೂವು ಇರ್ತಾವಲ್ಲ, ಸೊ ಅದ್ರ ಮಧ್ಯೆ ಸನ್ಸೆಟ್ ಆಗೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಈ ಥರ ಸನ್ಸೆಟ್ ಆಗೋದನ್ನು ಜಾಸ್ತಿ ನನ್ನ ಮೊಬೈಲಲ್ಲಿ ಸನ್ಸೆಟ್ ಆಗೋದನ್ನೇ ಜಾಸ್ತಿ ವಿಡಿಯೋ ಮಾಡಿರ್ಬೋದು ಅಂತ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಸನ್ಸೆಟ್ ಆಗ್ತಾ ಇರೋದು, ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ, ಮತ್ತು ಹೊಸ ವರ್ಷದ ಶುಭಾಶಯಗಳು. ನಮ್ಮ ಕಡೆ ಆದರೆ ಯುಗಾದಿ ಹಬ್ಬನೇ ನ್ಯೂ ಇಯರ್ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಆಲ್ಮೋಸ್ಟು ಗಿಡ ಮರ ಎಲ್ಲ ಚಿಗುರೋದು ಯುಗಾದಿಗೆ, ಅದೇ ಹೊಸ ವರ್ಷನಂತಲೇ ಹೇಳ್ಬೋದು. ಸೊ ಎಲ್ಲರೂ ಕ್ಯಾಲೆಂಡರ್ ವೈಸ್ ಅಂದರೆ ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಕ್ಚುಲಿ ನ್ಯೂ ಇಯರ್ ಅಂದ್ರೇ ಯುಗಾದಿ ಥರನೇ ಸೆಲೆಬ್ರೇಟ್ ಮಾಡಬೇಕು, ಯುಗಾದಿಗೆ ಸೆಲೆಬ್ರೇಟ್ ಮಾಡಬೇಕು. ಸೊ ಯುಗಾದಿಗೆ ಬೇವು ಬೆಲ್ಲ ತಿಂದ್ಕೊಂಡು ಯುಗಾದಿನ ಸಿಹಿ ಕಹಿ ಎಲ್ಲ ಬಾಳಲ್ಲಿ ಸಿಹಿನೇ ಜಾಸ್ತಿ ಇರಬಾರ್ದು, ಕಹಿನೂ ಜಾಸ್ತಿ ಇರಬಾರ್ದು ಅಂತ ಹೇಳ್ತಾರಲ್ಲ, ಸಿಹಿ ಇದ್ದಷ್ಟೇ ಕಹಿ ಇರುತ್ತೆ ಬಾಳಲ್ಲಿ. ಸೊ ಅದನ್ನು ಎಲ್ಲ ತೂಕೊಂಡು ಹೋಗ್ಬೇಕಂತೇಳಿ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹೇಳ್ತಾ, ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ. ನಾವು ಹಾಸ್ಪಿಟಲ್ಗೆ ಬೇಗ ಹೊಂಟಿದ್ವಿ. ಸೊ ಶುಗರ್ ಟೆಸ್ಟ್ ಇತ್ತು. ಸೊ ಅದಕ್ಕಾಗಿಯೇ ಬೇವು ಬೆಲ್ಲ ತಿಂದ್ಕೊಂಡು ಬೇಗನೆ ಹೋಗಿಬಿಡ್ಬೇಕು, ಇನ್ನು ಬರೋದು ಲೇಟ್ ಆಗುತ್ತಲ್ಲ, ಸಾಯಂಕಾಲ ಆಗುತ್ತೆ ನಾವು ಬರೋದು, 4 ಅಥವಾ 3 ಏನೋ ಆಗ್ಬೋದು. ಸೊ ಅಷ್ಟರಲ್ಲಿ ಮತ್ತೆ ಬೇವು ಬೆಲ್ಲ ತಿನ್ನೋಕ್ಕಾಗಲ್ಲ. ಸೊ ಇವತ್ತು ಪಾಡ್ಯೆ ಇದೆ. ಸೊ ಇವಾಗಲೇ ಬೆಳಗ್ಗೆ ಬೇಗನೆ ಪೂಜೆ ಮಾಡಿಕೊಂಡು ಬೇವು ಬೆಲ್ಲ ತಿಂದ್ಕೊಂಡು ಯುಗಾದಿನ ಒಂದು ಸ್ವಲ್ಪ ಸೆಲೆಬ್ರೇಟ್ ಮಾಡಿಕೊಂಡು ಹೋಗುವಾಗ ದೇವರಿಗೆ ಹಾದು ಹೋಗ್ತೀವಿ, ಪ್ರಭು ದೇವರಿಗೆ. ನಾನು ನಮ್ಮ ಪಪ್ಪ ಇಬ್ಬರು ಹೋಗ್ತಾ ಇದ್ವಿ. ಅಲ್ಲೇ ಪ್ರಭು ದೇವರಿಗೆ ಹೋಗಿ ಆಮೇಲೆ ಪ್ರಭು ದೇವ್ರ ಗುಡಿಯಲ್ಲಿ ಒಂದು ಸ್ವಲ್ಪ ಧ್ಯಾನ ಮಾಡಿಕೊಂಡು ಆಮೇಲೆ ನನ್ನ ಶುಗರ್ ಟೆಸ್ಟ್ ಇದೆ. ಸೊ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಇವತ್ತೇನೆ. ಸೊ ಪ್ರಭು ದೇವ್ರಿಗೆ ಹೋದಿವಿ. ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ತಗೊಂಡು ಆಮೇಲೆ ಯುಗಾದಿ ಹಬ್ಬ ಇತ್ತಲ್ಲ, ಸೊ ಅದಕ್ಕೆ ಪ್ರಭುದೇವ್ರ ಗುಡಿಯಲ್ಲಿ ತುಂಬಾ ವಿಶೇಷವಾಗಿ ಪೂಜೆ ಇರುತ್ತೆ. ಮತ್ತು ಅಲ್ಲಮ್ಮ ಪ್ರಭುದೇವರ ಹೆಸರನ್ನು ಇಡ್ತಾರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಅದು ಏನೋ ಇರುತ್ತೆ. ಸೊ ಮನೆಯಲ್ಲಿದ್ದರೆ ಹೋಗ್ಬೇಕಂತೇಳಿ ಅಂದ್ಕೊಂಡಿದ್ದೆ, ಬಟ್ ನಾನು ಟ್ಯಾಬ್ಲೆಟ್ ಎಲ್ಲ ಖಾಲಿ ಇದ್ವಲ್ಲ. ಸೊ ಇವತ್ತೇನೆ ಹಾಸ್ಪಿಟಲ್ಗೆ ಹೋಗ್ಬೇಕಂತೇಳಿ ಸಡನ್ಲಿ ಹಾಸ್ಪಿಟಲ್ಗೆ ಹೊರಟು ನಿಂತ್ವಿ. ಆಮೇಲೆ ಪ್ರಭುದೇವ್ರ ಗುಡಿಯನ್ನು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು, ಹೂವಿಂದ ಎಲ್ಲ. ಅಲ್ಲಿ ಹಿಂದೆ ಬಸವನ ಗುಡಿ ಇದೆಯಲ್ಲ, ಸೊ ಅದನ್ನು ಎಲ್ಲ ಡೆಕೋರೇಷನ್ ಮಾಡಿದರು. ಇವತ್ತು ಯುಗಾದಿ ಇರುವಾಗ ಮತ್ತು ಅಮಾವಾಸ್ಯೆ ಈ ಥರ ಹುಣ್ಣಿಮೆಗೆ ಎಲ್ಲ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ವಿಶೇಷವಾಗಿ. ಸೊ ಅಲ್ಲಿ ಅನ್ನ ಸಾಂಬಾರು ಹುಗ್ಗಿ ಎಲ್ಲ ರೆಡಿಯಾಗಿತ್ತು ಯುಗಾದಿ ಹಬ್ಬಕ್ಕೆ ಅಂತೇಳಿ. ಸೊ ಯಾರ್ದೋ ಊಟಿತ್ತ ಅಂತ ಅನಿಸುತ್ತೆ. ಸೊ ಪ್ರತಿ ಸಲವೂ ಯಾರಾದರೂ ಒಬ್ಬರು ಊಟ ಹಾಕ್ಸಿರ್ತಾರೆ. ಸೊ ಅದೇ ಅನ್ನ ರೆಡಿಯಾಗಿತ್ತು. ಸೊ ನಾವು ಹೊರಡ್ತಾ ಇದ್ದೀವಲ್ಲ, ಅದನ್ನ ಎತ್ತಿಡೋಕ್ಕೆ ಯಾರು ಇದ್ದಿದ್ದಿಲ್ಲ, ಇನ್ನೊಬ್ಬರು ಬೇಕಾಗಿದ್ದರು. ಸೊ ಅವರು ನಾನು ನಮ್ಮ ಪಾಪ ಹೊಂಟಿದ್ವಿ. ಸೊ ಒಂದು ಸ್ವಲ್ಪ ಕರೆದು ಹೆಲ್ಪ್ ಮಾಡಿರಿ ಅಂತ ಹೇಳಿದರು. ಸೊ ಪ್ರಭುದೇವ್ರ ಗುಡಿದಲ್ಲ, ಯಾರೇ ಇದ್ರೂ ಹಿಂದೆ ಮುಂದೆ ನೋಡೋದಿಲ್ಲ, ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ಹೋಗ್ತಾರೆ. ಹಾಗೆ ಹಾಸ್ಪಿಟಲ್ಗೆ ಹೋದ್ವಿ. ಡಾಕ್ಟ್ರು ತುಂಬಾ ಲೇಟ್ ಮಾಡಿ ಬಂದರು. ಸೊ ಕೂತ್ಕೊಂಡು ಸಾಕಾಗಿ ಹೋಯಿತು. ಇವತ್ತು ಹಬ್ಬ ಅಲ್ಲ, ಸೊ ಇವತ್ತು ಹೋಗಬಾರ್ದಾಗಿತ್ತು, ನಾವು ಅನಿಸಿತ್ತು ಅಲ್ಲಿ ಹೋದ್ಮೇಲೆ. ಸೊ ಹೋಗಿದ್ದೀವಲ್ಲ, ಇನ್ನೇನು ಮಾಡೋದು, ಶುಗರ್ ಟೆಸ್ಟ್ ಎಲ್ಲ ಮುಗ್ದಿತ್ತು, ಇನ್ನು ಡಾಕ್ಟ್ರ್ ಮೀಟಾಗಿ ಬರೋದಷ್ಟೇ ಇತ್ತು. ಸೊ ಅವ್ರನ್ನ ಮೀಟ್ ಆಗೋಕ್ಕಂತ ಕೂತ್ಕೊಂಡಿದ್ವಿ. ಅವರು ತುಂಬಾ ಲೇಟ್ ಮಾಡಿ ಬಂದರು. ಆ್ಯಕ್ಚುಲಿ ಲೇಟ್ ಮಾಡಿ ಬಂದಮೇಲೆ ಆಮೇಲೆ ಅವ್ರದ್ದೆಲ್ಲ ಕೇಳ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು ಅರ್ಧ ಗಂಟೆ ಕೂತ್ಕೊಂಡ್ವಿ, ಚಹಾ ಕುತ್ಕೊಂಡು. ಅಲ್ಲಿಗೆ ಮಳೆ ಸ್ಟಾರ್ಟ್ ಆಗಿತ್ತು. ಮಳೆ ತುಂಬಾ ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು ನಮ್ಮ ಕಡೆ ಎಲ್ಲ. ನಿಮ್ಮ ಕಡೆ ಎಲ್ಲ ಯಾವ ಥರ ಮಳೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಬಾಯ್.